ಎಲ್ಲರಿಗೂ ನಮಸ್ಕಾರ. ಅಧಿಕ ಮಾಸದ 6ನೆಯ ದಿನ. ಇವತ್ತು ಮತ್ತೆ ಪುರಂದರದಾಸರ ಇನ್ನೊಂದು ಕೀರ್ತನೆಯ ಅರ್ಥಚಿಂತನೆ. ಸುಲಭವಲ್ಲವೋ ಮಹದಾನಂದ, ತನ್ನೊಳಗೆ ತಾ ತಿಳಿಯೋ ತನಕ ಗುರುದಯದಿಂದ. ಇದು ಒಂದು ಮುಂಡಿಗೆ. ಇದರಲ್ಲಿ ಮೇಲ್ನೋಟಕ್ಕೆ ಏನೂ ಅರ್ಥ ಆಗೋದಿಲ್ಲ, ಆದರೆ ಅದರ ಒಳಗಿನ ಅರ್ಥ ಭಾಳ ಇದೆ. ಈಗ ಇದರಲ್ಲಿ ಯಥಾಮತಿ ನನಗೆ ತಿಳಿದಷ್ಟು ಹೇಳ್ತಾ ಇದ್ದೇನೆ. ಫಸ್ಟ್ ಏನು ಹೇಳ್ತಾರೆ ಅಂದರೆ ಮಹದಾನಂದ. ಮಹದಾನಂದ ಅಂದರೆ ಮೋಕ್ಷ ಅಥವಾ ಆತ್ಮ ಸಾಕ್ಷಾತ್ಕಾರ, ಅಥವಾ ನಮಗೆ ಆ ಭಗವಂತನ ಕಂಡಾಗ ಆಗುವಂತಹ ಆನಂದ ಅಪರೋಕ್ಷ. ಇದು ತುಂಬ ಕಷ್ಟ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ನಮಗೆ ಸಾಧನೆಯ ಮಾರ್ಗಗಳನ್ನೆಲ್ಲ ತೋರಿಸ್ತಾ ಇದ್ದಾರೆ. ಏನೇನು ಮಾಡಬೇಕು, ನಾವು ಎಷ್ಟು ಕಷ್ಟ ಇದೆ, ನಮ್ಮ ಮನಸ್ಸನ್ನು ಹೇಗೆ ಗಟ್ಟಿಯಾಗಿ ಇಟ್ಕೋಬೇಕು, ಹೇಗೆ ನಾವು ನಮ್ಮ ಗುರಿಯಾದಂತಹ ಮೋಕ್ಷವನ್ನು ಮುಟ್ಟಬೇಕು. ತನ್ನೊಳಗೆ ತಾ ತಿನಿಯೋ ತನಕ ಗುರು ದಯದಿಂದ. ಅಂದರೆ ಏನು, ನಮ್ಮೊಳಗೆ ನಮಗೆ ಅರಿವು ಆಗಬೇಕು. ಬೇರೆ ಕಡೆಯಿಂದ ಗೊತ್ತಾಗೋದಿಲ್ಲ. ನಾನು ಅವಾಗೆ ಹೇಳ್ದಂಗೆ ಅನುಭಾವ ನಮ್ಮ ಎಷ್ಟೊಂದು ಅನುಭವಗಳಿಂದ ಏನಾಗುತ್ತೆ ಅಂದರೆ ಒಳಗಡೆ ನಮಗೆ ಆ ದಿವ್ಯ ಅನುಭವ ಆಗುತ್ತೆ. ಅದು ಆಗಬೇಕಂದ್ರೆ ಅದು ನಮ್ಮೊಳಗೆ ನಮಗೆ ಆಗಬೇಕು, ಹೊರಗಿಂದ ಯಾರೂ ಕೊಡೋಕ್ಕಾಗಲ್ಲ. ಆದರೆ ಗುರು ದಯೆ ಇರಬೇಕು. ಗುರು ನಮಗೆ ಸರಿಯಾಗಿ ಮಾರ್ಗದರ್ಶನ ಮಾಡಿದಾಗ, ಅವನು ದಯದಿಂದ ನಮ್ಮ ಕಡೆ ನೋಡಿದಾಗ, ಆ ಗುರು ದಯದಿಂದ ನಮಗೆ ಈ ಸಾಧನೆ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಮೊದಲನೇ ನುಡಿಲಿ ಹೇಳ್ತಾರೆ, ಬೆಕ್ಕನು ಇಲಿ ನುಂಗೋ ತನಕ ಅಂತ. ಯಾವಾಗಲೂ ಏನಾಗುತ್ತೆ, ಇಲಿನ ಬೆಕ್ಕು ನುಂಗುತ್ತೆ. ಆದರೆ ಇಲ್ಲಿ ಬೆಕ್ಕನ್ನು ಇಲಿ ನುಂಗಬೇಕು. ಅಂದರೆ ಇಲ್ಲಿ ಬೆಕ್ಕು ಯಾವುದು, ಇಲಿ ಯಾವುದು ಅಂತಂದರೆ, ಇಲಿ ಅನ್ನೋದು ನಮ್ಮ ಮನಸ್ಸು. ಅದು ಎಲ್ಲಿ ಬೇಕಿದ್ರೆ ಹರಿದ್ಕೊಂಡು ನಡ್ಕೊಂಡು ಹೊಟ್ಟೋಗ್ಬಿಡತ್ತೆ. ಬೆಕ್ಕು ಅಂದರೆ ಆಸೆ, ಅಂದರೆ ಅದೇ ವಿಷಯದ ಮೇಲೆ ಎರಗುವ ಇಂದ್ರಿಯಗಳ, ನಮ್ಮ ಇಂದ್ರಿಯಗಳಿದೆಯಲ್ಲ, ಅದೇನು ಮಾಡ್ತಾ ಇರುತ್ತೆ, ಕಾಯ್ತಾ ಇರುತ್ತೆ. ಕಣ್ಣು ಕಾಯ್ತಾ ಇರುತ್ತೆ. ಒಂದು ಚೆನ್ನಾಗಿರೋ ಸೀರೆ ಸಿಕ್ತು ಅಂದರೆ ತಕ್ಷಣ ಕೊಂಡ್ಕೊಂಬಿಡೋಣ ಅಂತ ಹೋಗುತ್ತೆ. ಇನ್ನೇನೋ ಒಂದು ಆಸೆ ತೀರಿಸ್ಕೊಳ್ಳೋಣ ಅಂತ. ಅದಕ್ಕೆ ಯಾರು ಕಾಯ್ತಾ ಇರ್ತಾರೆ, ಈ ಇಂದ್ರಿಯಗಳೆಲ್ಲ ಕಾಯ್ತಾ ಇದೆ. ಈ ಇಂದ್ರಿಯನ ಹಿಡಿಯೋಕ್ಕೆ ಯಾವುದಕ್ಕಾಗುತ್ತೆ ಅಂದರೆ ಈ ಮನಸ್ಸಿಗೆ. ಅದಕ್ಕೋಸ್ಕರ ಇಂದ್ರಿಯ ಅನ್ನುವಂತಹ ಬೆಕ್ಕನ್ನ ಮನಸ್ಸು ಅನ್ನುವಂತಹ ಇಲಿ ಏನು ಮಾಡುತ್ತೆ, ಅದು ನುಂಗಬೇಕು. ಆವಾಗ ಏನಾಗುತ್ತೆ, ನಮಗೆ ಕಂಟ್ರೋಲ್ ಬರುತ್ತೆ, ಸೆಲ್ಫ್ ಕಂಟ್ರೋಲ್ ಬರುತ್ತೆ. ಸೆಲ್ಫ್ ಕಂಟ್ರೋಲ್ ಬರಬೇಕಂದ್ರೆ ನಮ್ಮ ಮನಸ್ಸು ತುಂಬ ಗಟ್ಟಿಯಾಗಬೇಕು. ಅದು ಹೋಗಿ ನಮ್ಮ ಇಂದ್ರಿಯಗಳನ್ನೆಲ್ಲ ಗಟ್ಟಿಗೆ ಹಿಡ್ಕೋಬೇಕು. ಅದಕ್ಕೆ ಫಸ್ಟು ಬೆಕ್ಕನು ಇಲಿ ನುಂಗೋ ತನಕ, ಇಂದ್ರಿಯಗಳನ್ನು ಮನಸ್ಸು ಹಿಡಿಯೋ ತನಕ. ಕಡು ರಾಕ್ಷಸಿಯ ಕಂಡು ಗಿಳಿ ನುಂಗೋ ತನಕ. ಇಲ್ಲೇನಪ್ಪ ಅಂತಂದರೆ, ಈ ರಾಕ್ಷಸಿ ಯಾರು ಅಂದರೆ, ನಮಗೆ 2 ಥರ ಅಜ್ಞಾನ ಇರುತ್ತೆ. ಒಂದು ಮಿಥ್ಯಾಜ್ಞಾನ, ಅಂದರೆ ತಪ್ಪು ತಿಳುವಳಿಕೆ. ನಾವೇನು ತಿಳ್ಕೊಂಬಿಟ್ಟಿದ್ದೀವೋ ಅದೇ ಕರೆಕ್ಟ್ ಅಂತ ನಾವು ಅನ್ಕೋತಾ ಇರ್ತೀವಿ. ಇನ್ನೊಂದೇನು ಅನ್ಯತಾಜ್ಞಾನ, ಅಂದರೆ ಏನು ನಿಜವಾಗ್ಲೂ ಇದೆಯೋ ಅದನ್ನು ಬಿಟ್ಟು ಇನ್ನೇನೋ ಒಂದು ತಿಳ್ಕೊಂಬಿಡೋದು, ಅದು ಅನ್ಯತಾಜ್ಞಾನ. ಅಜ್ಞಾನ ಅಂದರೆ ಏನೋ ನಮಗೇನು ಗೊತ್ತೇ ಇಲ್ಲ. ಆವಾಗ ಈ ರಾಕ್ಷಸಿ ಇರ್ತಾಳಲ್ಲ, ಈ ತಪ್ಪು ತಿಳುವಳಿಕೆ ಎನ್ನುವಂತಹ ರಾಕ್ಷಸಿನ ಏನು ಮಾಡಬೇಕು, ಇದು ಏನು ಮಾಡುತ್ತೆ ಅಂದರೆ ನಮ್ಮನ್ನ ಈ ಸಂಸಾರದೊಳಗೆ ಸಿಕ್ಕಿಸ್ಬಿಡುತ್ತೆ. ಅದಕ್ಕೋಸ್ಕರನೇ ಇದು ಕೆಟ್ಟ ರಾಕ್ಷಸಿ, ಕಡು ರಾಕ್ಷಸಿ. ಅವಾಗೇನು ಮಾಡಬೇಕು ಅಂತಂದರೆ, ಭಗವದ್ ಅನುಗ್ರಹ ಅನ್ನುವಂತಹ ಗಿಳಿ ಬರಬೇಕು. ಭಗವಂತನ ಅನುಗ್ರಹದ ಗಿಳಿ, ಅದಕ್ಕೇನಂತಾರೆ, ಲೀಲಾಶುಕ ಅಂತ ಹೇಳ್ತಾರೆ. ಅದೇನು ಮಾಡುತ್ತೆ, ಆ ಗಿಳಿ ಬಂದು ಈ ರಾಕ್ಷಸಿನ, ಅಂದರೆ ನಮ್ಮ ತಪ್ಪು ತಿಳುವಳಿಕೆ ಏನಿದೆ ಅದೆಲ್ಲ ಹೋಗಿಸ್ತಾನೆ. ಯಾರು ಹೋಗಿಸ್ತಾನೆ? ಆ ಭಗವಂತನೇ ಹೋಗ್ಸೋಕ್ಕಾಗೋದು, ಇನ್ಯಾರೂ ಹೋಗ್ಸೋಕ್ಕಾಗಲ್ಲ. ಅವನು ಅನುಗ್ರಹದಿಂದ ನಮ್ಮ ಕಡೆ ನೋಡಿದಾಗ ಈ ಲೀಲಾಶುಕ ಅಂದರೆ ಗಿಳಿ ಬಂದು ನಮಗೆ ಜ್ಞಾನವನ್ನು ಕೊಡುತ್ತೆ. ಇನ್ನೊಂದೇನೆಂದರೆ, ಇಲ್ಲಿ ಶುಕಾಚಾರ್ಯರು ಹೇಳಿರುವಂತಹ ಭಾಗವತನೂ ತಗೋಬೋದು. ಆ ಭಾಗವತ ಏನು ಮಾಡುತ್ತೆ, ನಮ್ಮ ತಪ್ಪು ತಿಳುವಳಿಕೆನೆಲ್ಲ ಹೋಗಿಸಿ ನಮಗೆ ಸರಿಯಾದ ಜ್ಞಾನವನ್ನು ಕೊಟ್ಟು ನಮ್ಮನ್ನು ಮೋಕ್ಷ ಮಾರ್ಗಕ್ಕೆ ಕರ್ಕೊಂಡು ಹೋಗುತ್ತೆ. ಮಕ್ಕಳ ಭಕ್ಷಿಸೋ ತನಕ ಅಂತ ಹೇಳ್ತಿದ್ದಾರೆ. ಅಂದರೆ ಮಾಯೆಯ ಮಕ್ಕಳು ಯಾರವರು ಅಂದರೆ, ಹರಿವಿಸ್ಮರಣೆ ಅಂದರೆ ಭಗವಂತನ ಬಗ್ಗೆ ನಮಗೆ
ಅವ್ನ ನೆನಪಿಗೆ ಬರಲ್ಲ. ಭಗವಂತ ವಿಸ್ಮರಣೆ ಅಂದರೆ ಮರ್ತೋಗ್ಬಿಡೋದು, ಭಗವಂತನ ಮರ್ತೋಗ್ಬಿಡೋದು. ಸ್ವಾತಂತ್ರ್ಯ ಭ್ರಾಂತಿ, ಎಲ್ಲ ನನ್ನಿಂದನೇ ಆಗ್ತಿದೆ, ನಾನೇ ಎಲ್ಲದಕ್ಕೂ ಕಾರಣ, ನಾನು ಇಲ್ಲದೆ ಯಾವುದು ಆಗೋದೇ ಇಲ್ಲ ಅಂತ ಹೇಳ್ತಾರಲ್ಲ, ಅದು ಸ್ವಾತಂತ್ರ್ಯ ಭ್ರಾಂತಿ. ಆ್ಯಕ್ಚುಲಿ ನಾವು ಅಸ್ವಾತಂತ್ರ್ಯರು, ನಮ್ಮ ಕೈಲಿ ಏನೂ ಮಾಡೋಕ್ಕಾಗಲ್ಲ. ನಾವು ಏನೇನೋ ಮಾಡ್ತೀವಿ ಇವತ್ತು ಅಂದ್ಕೊಂಡು ಎದ್ದಿರ್ತೀವಿ, ಎದ್ದೊಂದು 5 ನಿಮಿಷಕ್ಕೆ ಸಿಕ್ಕಾಪಟ್ಟೆ ಜ್ವರ ಬಂದುಬಿಡುತ್ತೆ. ಏನು ಮಾಡೋಕ್ಕಾಗತ್ತೆ ನಮ್ಮ ಕೈಲಿ? ಸುಮ್ಮನೆ ಮಲ್ಕೋಬೇಕಷ್ಟೆ. ಅದರಿಂದ ಅದು ಅಸ್ವತಂತ್ರರು ನಾವು, ಆದರೆ ನಾವು ಸ್ವತಂತ್ರರು ಅಂತ ಅನ್ಕೋತೀವಲ್ಲ, ಅದು ಭ್ರಾಂತಿ. ಇವೆಲ್ಲ ಏನು? ಮಾಯೆಯ ಮಕ್ಕಳು. ಇದನ್ನೆಲ್ಲ ನಾವೇನು ಮಾಡಬೇಕು? ಬಿಡಬೇಕು. ಇದನ್ನು ಬಿಡಬೇಕು ಅಂತಂದರೆ ಅದನ್ನು ಭಕ್ಷಿಸಬೇಕು ಅಂತ ಹೇಳ್ತಿದ್ದಾರೆ. ಅದೆಲ್ಲನೂ ಕೂಡ ಭಗವಂತನ ಅನುಗ್ರಹ ಇದ್ದರೆ ಮಾತ್ರ ಆಗತ್ತೆ. ಮದ ಸೊಕ್ಕಿದ ಕರಿಯನ್ನು ನರಿ ನುಂಗೋ ತನಕ ಅಂತ ಹೇಳ್ತಿದ್ದಾರೆ. ಇಲ್ಲಿ ಅಜ್ಞಾನ ಇದೆಯಲ್ಲ, ಅದರಿಂದ ಏನಾಗುತ್ತೆ ಅಂತಂದರೆ ನಮಗೆ ಆಸೆ ಅನ್ನುವಂಥ ಆನೆ ತುಂಬ ಬಲಿಷ್ಠ ಆಗೋಗ್ಬಿಡುತ್ತೆ. ಅದೇನು ಮಾಡುತ್ತೆ? ನನ್ನ ಆಸೆ ತೀರಿಸ್ಕೊಳ್ಳೋದೇ ಮುಖ್ಯ. ಇವಾಗ ಯಾರಿಗೇನಾರು ಆಗೋಗ್ಬಿಡ್ಲಿ, ಇವಾಗ ರಾವಣಂಗೆ ಏನಾಯಿತು? ಸೀತೆ ಬೇಕೇ ಬೇಕು, ನನ್ನ ಸಂಸಾರದವರೆಲ್ಲ ಸತ್ರು ಪರವಾಗಿಲ್ಲ ಅಂತ ಪೂರ್ತಿ ರಾಕ್ಷಸ ಕುಲನೇ ನಾಶ ಆದರೂ ನನಗೆ ಸೀತೆ ಬೇಕು ಅಂತ ಹೋಗ್ತಾನಲ್ಲ, ಅದು ಆ ಮದ ಸೊಕ್ಕಿದ ಕರಿ ಆಸೆ. ಉಪಾಯ ರೂಪವಾದ ಯೋಗದಿಂದ, ನರಿ ಅಂತಂದರೆ ಅಲ್ಲಿ ನಾವೇನು ಮಾಡಬೇಕು? ಉಪಾಯ ಮಾಡಬೇಕು. ಉಪಾಯ ಮಾಡಿ ಆಸೆನ ನಾವು ಬಿಡಬೇಕು. ಹೇಗಾರು ಮಾಡಿ ನಾವು ಈ ಆಸೆನ ಬಿಟ್ಟರೆ ಅವಾಗೇನಾಗುತ್ತೆ? ನಮಗೆ ಸಾಧನ ಮಾರ್ಗಕ್ಕೆ ಹೋಗೋಕ್ಕಾಗತ್ತೆ. 2ನೇ ನುಡಿಯಲ್ಲಿ ಹೇಳ್ತಿದ್ದಾರೆ, ಇಬ್ಬರೊಡನೆ ಕೂಡೋ ತನಕ. ಇಲ್ಲಿ ಜೀವಾತ್ಮ ಪರಮಾತ್ಮ ಇಬ್ಬರು ಇದ್ದಾರೆ, ಅವರು ಕೂಡ್ಕೋಬೇಕು, ಅವರಲ್ಲಿ ಐಕ್ಯ ಆಗಬೇಕು ಅಂತ ಹೇಳ್ತಿದ್ದಾರೆ. ಬಿಂಬ ಪ್ರತಿಬಿಂಬ, ನಾನು ಬರೀ ದೇವರ ಪ್ರತಿಬಿಂಬ, ಭಗವಂತ ನನ್ನೊಳಗಿದ್ದು ನಡೆಸ್ತಾ ಇದ್ದಾನೆ ಅಂತ ಜ್ಞಾಪಕ ಇಟ್ಕೋಬೇಕು. ಏಕತ್ರ ಅಂತಂದರೆ ಹೃದಯ ಕಮಲದಲ್ಲಿ ಬಿಂಬ ಪ್ರತಿಬಿಂಬ ಎರಡರ ಐಕ್ಯ ಆಗಬೇಕು. ಪರಸ್ಪರ ನಿರೀಕ್ಷಣೆ ಮಾಡುವವರೆಗೆ ಅಂದ್ರೇನು? ನಮಗೆ ಭಗವಂತನ ದರ್ಶನ ಆಗುವವರೆಗೆ ನಮಗೆ ಮಹದಾನಂದ ಸುಲಭ ಅಲ್ಲ. ಮೂವರ್ ಹಬ್ಬಿದ ಬೆಟ್ಟವ ನೊಣ ನುಂಗುವಂತೆ ಅಂತ ಹೇಳ್ತಾರೆ. ಮೂವರ್ ಹಬ್ಬಿದ ಬೆಟ್ಟ ಅಂತೇನು? ಅದನ್ನು ನೊಣ ನುಂಗ್ಬೇಕಂತೆ. ಸತ್ವ ರಜಸ್ಸು ತಮಸ್ಸು, ಇದು 3 ಗುಣಗಳಿಂದ ಏನಾಗುತ್ತೆ? ತುಂಬ ಕರ್ಮ ರಾಶಿ ಆಗುತ್ತೆ ನಮ್ಮದು. ಎಷ್ಟು ಕರ್ಮ ರಾಶಿ ಅಂತಂದರೆ ಎಲ್ಲ ಗುಣಗಳಿಂದ ನಮ್ಮಿಂದ ಕರ್ಮ ಮಾಡಿಸುತ್ತೆ. ಸತ್ವಗುಣ ನಮ್ಮಿಂದ ಪೂಜೆ ಪುನಸ್ಕಾರ ಧ್ಯಾನ ಜಪ ತಪ ಎಲ್ಲ ಮಾಡಿಸಿದ್ರೆ, ರಜೋಗುಣ ಏನು ಮಾಡಿಸುತ್ತೆ? ನಮ್ಮಿಂದ ಬೇರೆ ಬೇರೆ ಕೆಲಸಗಳನ್ನು ಮಾಡಿಸುತ್ತೆ. ನಾನು ದೊಡ್ಡವನು, ನಾನೇ ಗ್ರೇಟ್ ಅನ್ನೋ ಥರ ಕೆಲಸಗಳನ್ನೆಲ್ಲ ಮಾಡಿಸುತ್ತೆ. ತಮೋಗುಣ ಏನು ಮಾಡುತ್ತೆ? ಬೇರೆಯವರಿಗೆ ಕೆಟ್ಟದನ್ನು ಮಾಡಿಸುತ್ತೆ. ಇದೆಲ್ಲದರಿಂದ ಏನಾಗುತ್ತೆ? ನಮ್ಮ ಕರ್ಮ ರಾಶಿ ತುಂಬ್ಕೊಂಡ್ಬಿಟ್ಟು ಒಂದು ಬೆಟ್ಟದಷ್ಟು ಕರ್ಮ ರಾಶಿ ನಮಗಾಗತ್ತೆ. ಈ ಕರ್ಮ ರಾಶಿ ಏನು ಮಾಡುತ್ತೆ? ನಮ್ಮನ್ನ ಮತ್ತೆ ಮತ್ತೆ ಸಂಸಾರದಲ್ಲಿ ಹುಟ್ಟೋ ಹಾಗೆ ಮಾಡುತ್ತೆ. ಅವಾಗ ಏನು ಮಾಡಬೇಕು ಅಂತಂದರೆ, ಯಾವ ನೊಣ ಇದನ್ನು ಈ ಬೆಟ್ಟ ಸುಡುತ್ತೆ ಅಂತಂದರೆ ಭಕ್ತಿ ಎಂಬ ಭ್ರಮರ ಅಂತ. ಭ್ರಮರ ಅಂದರೆ ದುಂಬಿ, ಇಲ್ಲಿ ನೊಣ ಅಂತ ದಾಸರು ಹೇಳಿದ್ದಾರೆ. ಇಲ್ಲಿ ಆ ಭಕ್ತಿ ಎನ್ನುವ ದುಂಬಿ ಬಂದು ಏನು ಮಾಡುತ್ತೆ ಅಂತಂದರೆ ಈ ಕರ್ಮ ರಾಶಿ ಏನಿದೆ ಇದನ್ನೆಲ್ಲ ನಾಶ ಮಾಡಿಬಿಡುತ್ತೆ. ಅಂತಂದರೆ ನಮ್ಮಲ್ಲಿ ಕರ್ಮರಾಶಿ ಅಕ್ಯುಮ್ಯುಲೇಟ್ ಆಗ್ತಾನೇ ಇರುತ್ತೆ. ಅದನ್ನು ನಾವು ಕಳ್ಕೋಬೇಕು ಅಂದರೆ ನಿರಂತರವಾಗಿ ಭಗವಂತನಲ್ಲಿ ಭಕ್ತಿ ಮಾಡ್ತಾನೇ ಇರಬೇಕು. ಆ ಭಕ್ತಿ ಹೆಚ್ಚಾದಷ್ಟು 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 ಏನಾಗುತ್ತೆ? ಈ ಕರ್ಮ ರಾಶಿಗಳೆಲ್ಲ ಕರಗ್ತಾ ಹೋಗುತ್ತೆ, ಅದು ನುಂಗುತ್ತೆ. ಒಬ್ಬಳೊಡನೆ ಸೇರೋ ತನಕ ಕೆಟ್ಟ ಗುಬ್ಬಿಯ ರಾಜಹಂಸ ಮಾಡೋ ತನಕ. ಇಲ್ಲಿ ಒಬ್ಬಳೊಡನೆ ಸೇರೋ ತನಕ ನಮಗೆ ಎಲ್ಲ ಜ್ಞಾನವನ್ನು ಕೊಟ್ಟು ನಮ್ಮನ್ನು ಭಗವಂತನ ಹತ್ರ ಕರ್ಕೊಂಡು ಹೋಗೋಳು ಯಾರು ಅಂತಂದರೆ ಅಮ್ಮ ತಾಯಿಯವಳು ಲಕ್ಷ್ಮೀದೇವಿ. ಆ ಲಕ್ಷ್ಮೀದೇವಿ ಒಬ್ಬಳೇ ಕೂಡ ನಮ್ಮನ್ನು ಭಗವಂತನ ಹತ್ರ ಕರ್ಕೊಂಡು ಹೋಗೋಕ್ಕೆ ಸಾಧ್ಯ. ಅವಳು ಜೀವಕ್ಕೆ ಜಡಕ್ಕೆ ಎಲ್ಲದಕ್ಕೂ ನಿಯಾಮಕಳಾಗಿದ್ದಾಳೆ. ಮತ್ತು ಪರಮಾತ್ಮನ ಅನುಗ್ರಹಕ್ಕೆ ಸಂಪೂರ್ಣ ಪಾತ್ರಳಾಗಿರುವಂತಹ ಲಕ್ಷ್ಮೀದೇವಿ, ಅವಳ ಒಲುಮೆ ಅವಳ ಪ್ರೀತಿಯನ್ನು ನಾವು ಪಡ್ಕೊಂಡ್ರೆ ಮಾತ್ರ ನಾವು
ಆ ಭಗವಂತನ ಪ್ರೀತಿನ ಪಡ್ಕೊಳಕ್ಕಾಗತ್ತೆ. ಅದಕ್ಕೋಸ್ಕರ ಇಲ್ಲಿ ಏನು ಹೇಳ್ತಾರೆ, ಒಬ್ಬಳೊಡನೆ ಸೇರೋ ತನಕ ಕೆಟ್ಟ ಗುಬ್ಬಿಯ ರಾಜಹಂಸ ಮಾಡೋ ತನಕ. ಇಲ್ಲೇನು ಹೇಳ್ತಿದ್ದಾರೆ ಅಂತಂದರೆ, ನಮ್ಮ ಜೀವಾತ್ಮ ಇದೆಯಲ್ಲ, ಇದು ಕೆಟ್ಟ ಗುಬ್ಬಿ. ಗುಬ್ಬಿ ಏನು ಮಾಡುತ್ತೆ, ಅಲ್ಲಿ ಇಲ್ಲಿ ಬಿದ್ದಿರೋದು ಎಲ್ಲ ತಿಂದು ಹಾಳಾಗ್ತಾ ಇರುತ್ತೆ. ಈ ಕೆಟ್ಟ ಗುಬ್ಬಿ ಏನಾಗಬೇಕು, ಇದು ರಾಜಹಂಸ ಆಗಬೇಕು. ರಾಜಹಂಸ ಹೆಂಗೆ, ಹಂಸ ಅಂದ್ರೇನು, ಪರಮಹಂಸ ಅಂತ ಕರಿತೀವಿ. ಯಾರನ್ನ ನಾವು ಸಿದ್ಧಿ ಪಡ್ಕೊಂಡಿರೋರನ್ನ ಪರಮಹಂಸ ಅಂತ ಕರಿತೀವಿ. ಯಾಕೆ, ಅವರು ಈ ಲೆವೆಲ್ಗಿಂತ ತುಂಬ ಮೇಲೆ ಹೊಟ್ಟೋಗ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಈ ಕೆಟ್ಟ ಗುಬ್ಬಿ ಇರೋ ಜೀವಾತ್ಮ ಏನಾಗಬೇಕು, ಮುಕ್ತಿ ಯೋಗ್ಯವಾದಂತಹ ರಾಜಹಂಸ ಆಗಬೇಕು ಅಂತ ಇಲ್ಲಿ 2ನೇ ನುಡಿನಲ್ಲಿ ಹೇಳ್ತಾರೆ. 3ನೇ ನುಡಿಲಿ ಹೇಳ್ತಾರೆ, ಒಳ ಹೊರಗೊಂದಾಗೋ ತನಕ ತಾನು ತಿಳಿದೆನೆಂಬ ಭಾವ ಬಯಲಾಗೋ ತನಕ. ಒಳಗೆ ಹೊರಗೆ ಭಗವಂತ ಎಲ್ಲಿದ್ದಾನೆ, ನಮ್ಮ ಒಳಗೂ ಇದ್ದಾನೆ, ನಮ್ಮ ಹೊರಗೂ ಇದ್ದಾನೆ. ನಮಗೇನು ಗೊತ್ತಾಗಬೇಕಂದ್ರೆ, ಈ ಪೂರ್ತಿ ಬ್ರಹ್ಮಾಂಡದೊಳಗೆ ವ್ಯಾಪಿಸಿರುವಂತಹ ಭಗವಂತ ಮತ್ತು ನಮ್ಮ ಹೃದಯ ಕಮಲದೊಳಗಿದ್ದು ನಮ್ಮನ್ನು ನಿಂತು ನಿಯಾಮಿಸ್ತಾ ಇರುವಂಥ ಭಗವಂತ ಒಬ್ಬನೇ ಅಂತ ನಮಗೆ ಗೊತ್ತಾಗಬೇಕು. ಅದು ತಿಳಿಬೇಕು. ಒಳ ಹೊರಗೊಂದಾಗೋ ತನಕ ತಾನು ತಿಳಿದೆನೆಂಬ ಭಾವ ಬಯಲಾಗೋ ತನಕ. ಆವಾಗ ನಮಗೇನಿದೆ ಅಂದರೆ, ನಮಗೆಲ್ಲ ಗೊತ್ತು, ನಾವೇ ಎಲ್ಲ ಮಾಡಿಬಿಡ್ತೀವಿ ಅನ್ನುವಂಥ ಒಂದು ತಿಳುವಳಿಕೆ ಇದೆ ನನಗೆ ಅನ್ನುವಂತಹದ್ದೇನಿದೆಯಲ್ಲ, ಅದು ಹೋಗಬೇಕು. ಹೋಗಿ ನಮಗೆ ಆ ಭಗವಂತ ಒಬ್ಬನೇ ಸ್ವತಂತ್ರ, ನಾವು ಅಸ್ವತಂತ್ರರು ಅಂತ ಆಗಲೇ ಏನು ಹೇಳಿದೆ, ಅದು ಗೊತ್ತಾದಾಗೇನಾಗುತ್ತೆ, ಅದು ಬಯಲಾಗೋ ತನಕ. ಅಂದರೆ ನಮ್ಮೊಳಗಿರುವಂತಹ ಅಹಂಕಾರ ಮತ್ತು ನಾನೇ ಶ್ರೇಷ್ಠ ಅನ್ನೋ ಭಾವ, ಇಷ್ಟೊಂದು ಅಷ್ಟಮದಗಳು, ಇದೆಲ್ಲ ಹೋಗ್ಬಿಡ್ಬೇಕು. ಹೋಗಿ ನಾವೇನು ಮಾಡಬೇಕು, ನಾವು ಸ್ವತಂತ್ರ ಕರ್ತೃಗಳ ಅಲ್ಲ, ಆ ಪರಮಾತ್ಮನ ಬಿಂಬಕ್ರಿಯೆಗೆ ಅಧೀನ. ಅಂದರೆ ಅವನು ನಡೆಸ್ದಂಗೆ ನಾವು ನಡಿಬೇಕು. ಅಂದರೆ ಇಲ್ಲಿ ಸೂತ್ರಧಾರ ಯಾರು, ಭಗವಂತ, ನಾವು ಬರೀ ಪಾತ್ರಧಾರಿಗಳು. ಇನ್ನು ಬೊಂಬೆ ಆಟವಯ್ಯ ಅಂತ ಹೇಳ್ತಾರೆ. ಬೊಂಬೆಗೆ ಹೇಗೆ ದಾರ ಹಿಡ್ಕೊಂಡು ಕುಣಿಸ್ತಾ ಇರ್ತಾನಲ್ಲ, ಮೇಲೆ ಕೂತಿರೋನು ಏನು ಮಾಡ್ತಾನೆ, ಗೊಂಬೆನ ಕುಣಿಸ್ತಾನೆ. ಇಲ್ಲಿ ನಾವೆಲ್ಲ ಗೊಂಬೆಗಳು, ಕೂತಿರೋನ ಆಟಗಾರ ಯಾರು, ಆ ಭಗವಂತ. ಆ ಥರ ನಾವು ಬರೀ ಅವನು ನಡೆಸ್ದಂಗೆ ನಡೆಯುವಂಥ ಬೊಂಬೆಗಳು ಅನ್ನುವಂತಹ ಜ್ಞಾನ ನಮಗೆ ಆಗೋ ತನಕ ಸುಲಭವಲ್ಲವೋ ಮಹದಾನಂದ. ಬೆಳಕಿನೊಳಗೆ ಕಾಣೋ ತನಕ ನಮ್ಮ ಪುರಂದರ ವಿಠಲನ ದಯವಾಗೋ ತನಕ. ಬೆಳಕು ಎಲ್ಲಿ ಕಾಣಿಸ್ಬೇಕು ನಮಗೆ, ನಮ್ಮೊಳಗೆ, ನಮ್ಮ ಅಂತರಂಗದಲ್ಲಿ ಆ ಬೆಳಕು ಕಾಣಿಸ್ಬೇಕು. ಆ ಪರಮಾತ್ಮ ಅನ್ನುವಂಥ ಬೆಳಕು ಕಾಣಿಸ್ಬೇಕು. ಯಾವಾಗಲೂ ಏನಂದರೆ, ನಮಗೆ ಜ್ಞಾನೋದಯ ಆದಾಗ ಪೂರ್ತಿ ಭಗವಂತನ ರೂಪ ಏನು ನಾವು ನೋಡ್ತೀವಿ ಅದು ಕಾಣಲ್ಲ. ನಮಗೆ ಒಂದು ಪ್ರಕಾಶಮಾನವಾದಂತಹ ಬೆಳಕು ಕಾಣಿಸುತ್ತೆ. ಅದೇ ನಮಗೆ ಜ್ಞಾನೋದಯ ಆದಾಗ ಕಾಣುವಂತಹ ಜ್ಞಾನದ ಬೆಳಕು. ಇಂತಹ ಜ್ಞಾನದ ಬೆಳಕು ನಮ್ಮೊಳಗೆ ಕಾಣಲಿ, ಜ್ಞಾನ ಪರಿಪಕ್ವವಾಗಿ ಬಿಂಬ ಅಪರೋಕ್ಷವೆಂಬ ಮುಕ್ತಿಗೆ ಕಾರಣವಾಗುವವರೆಗೆ. ಅಂದರೆ ಈ ಜ್ಞಾನ ಅನ್ನೋದನ್ನ ಇನ್ನೊಂದು ಥರ ನಾವು ಅರ್ಥೈಸ್ಬೋದು. ಜ್ಞಾನ ಅಂದರೆ ಬೆಳಕು. ಏನಂದರೆ ಕತ್ಲೆ ಇದ್ದರೆ ನಮಗೇನು ಕಾಣಿಸ್ತಾ ಇರಲ್ಲ. ಮುಂದೆ ಒಂದು ಪ್ರಪಾತ ಇದ್ದರೆ ನಾವು ಅದರೊಳಗೆ ಬಿದ್ದುಬಿಡ್ತೀವಿ. ಆದರೆ ಒಂದು ಸ್ಮಾಲ್ ಟಾರ್ಚ್ ಲೈಟ್, ಒಂದು ಪುಟಾಣಿ ಕ್ಯಾಂಡಲ್ ಲೈಟ್ ಇದ್ದರೆ ಏನಾಗುತ್ತೆ, ನಿಮಗೆ ಗೊತ್ತಾಗುತ್ತೆ, ಓಹೋ ಮುಂದೆ ಪ್ರಪಾತ ಇದೆ ಅಂತ. ನಾವು ಇನ್ನೊಂದು ಹೆಜ್ಜೆ ಮುಂದೆ ಇಡಲಿಲ್ಲ, ಹಿಂದಕ್ಕೆ ಹೊಟ್ಟೋದ್ವಿ ಅಂದರೆ ನಾವು ಪ್ರಪಾತಕ್ಕೆ ಬೀಳೋದ್ರಿಂದ ನಮ್ಮನ್ನದು ಕಾಪಾಡುತ್ತೆ. ಇದೇ ಈ ಜ್ಞಾನದ ಒಂದು ಕೆಪ್ಯಾಸಿಟಿ ಏನು ಅನ್ನೋದು ಇದು ತೋರಿಸುತ್ತೆ. ಹಾಗೆಯೇ ನಮಗೆ ಅಜ್ಞಾನ ಇದ್ದಾಗ ಏನಾಗುತ್ತೆ, ಮತ್ತೆ ನಾವು ಈ ಸಂಸಾರ ಅನ್ನುವಂತಹ ಚಕ್ರದಲ್ಲಿ ಸಿಕ್ಕಾಕೋತಾನೇ ಇರ್ತೀವಿ. ಎಲ್ಲರೂ ಮಾಡ್ದಂಗೆ ನಾವು ಮಾಡ್ತಾ ಇರ್ತೀವಿ, ಏನು ಬೇರೆದು ಮಾಡೋಕ್ಕೆ ಹೋಗೋದಿಲ್ಲ. ಆದರೆ ನಮಗೆ ನಿಜವಾದ ಜ್ಞಾನ ಆದಾಗ, ಆ ಜ್ಞಾನ ಕೊಡುವಂಥ ಗುರು ಸಿಕ್ಕಾಗ, ಅವನು ದಾರ ಹಿಡ್ಕೊಂಡು ಎಳೆದಾಗ ನಮ್ಮನ್ನ, ಆ ಕಡೆ ಹೋಗಬೇಡ, ಬಿದ್ದೋಗ್ತಾ ಇತ್ತಲ್ಲ, ಆ ಕಡೆಗೆ ಬಾ ಅಂತ ಎಳೆದಾಗ ಏನಾಗುತ್ತೆ, ನಾವು ಮತ್ತೆ ನಮ್ಮ ಸಾಧನ ಮಾರ್ಗಕ್ಕೆ ಹೋಗ್ತೀವಿ. ಹೀಗೆ ಭಗವಂತನ ಸಾಕ್ಷಾತ್ಕಾರ, ಮಹದಾನಂದ ಅಂದರೆ ಮೋಕ್ಷ ತುಂಬ ಕಷ್ಟ.
ಅದಕ್ಕೋಸ್ಕರ ಇಷ್ಟೆಲ್ಲ ಸಾಧನೆ ಆಗಬೇಕು. ಏನಾಗಬೇಕು? ನಮ್ಮೊಳಗೆ ನಾವು ಏನು ಅಂತ ತಿಳ್ಕೋಬೇಕು. ತನ್ನೊಳಗೆ ತಾ ತಿಳಿಯೋ ತನಕ ನಮ್ಮೊಳಗೆ ನಾವು ತಿಳ್ಕೋಬೇಕು. ಬೆಕ್ಕುಗಳು ಅನ್ನೋ ಇಂದ್ರಿಯಗಳನ್ನು ಮನಸ್ಸು ಅನ್ನೋ ಇಲಿಯಿಂದ ನಾವು ಹಿಡ್ಕೋಬೇಕು. ಮಿಥ್ಯಾಜ್ಞಾನ ಕೊಡುವಂಥ ರಾಕ್ಷಸಿನ ಏನು ಮಾಡಬೇಕು? ಭಗವಂತನ ಅನುಗ್ರಹ ಅನ್ನುವಂತಹ ಗಿಳಿ ಅಥವಾ ಭಾಗವತ ಅನ್ನುವಂತಹ ಗಿಳಿಯಿಂದ ನಾವೇನು ಮಾಡಬೇಕು? ಅದನ್ನು ನುಂಗ್ಬಿಡ್ಬೇಕು. ಮಕ್ಕಳ ಭಕ್ಷಿಸೋ ತನಕ ಅಂದರೆ ಈ ಹರಿವಿಸ್ಮರಣೆ ಮುಂತಾದಂತಹ ಕೆಟ್ಟ ಗುಣಗಳನ್ನು ನಾವು ಬಿಡಬೇಕು. ಆಮೇಲೆ ಈ ಆಸೆ ಎನ್ನುವಂತಹ ಮದ ಗಜ ಏನಿದೆ, ಸೊಕ್ಕಿದ ಕರಿ, ಅದನ್ನು ನಾವು ನರಿ ಅಂದರೆ ಮತ್ತು ಉಪಾಯದಿಂದ ಅದನ್ನು ಗೆಲ್ಲಬೇಕು. ಮತ್ತು ಭಗವಂತ ಬಿಂಬರೂಪ ಬಿಂಬ ಪ್ರತಿಬಿಂಬ ಎರಡೂ ಒಂದಾಗಬೇಕು. ಕರ್ಮ ಏನು ನಮ್ಮ ಕರ್ಮ ರಾಶಿ ಇದೆಯಲ್ಲ ಅದು ಹೋಗಲಾಡಿಸ್ಕೋಬೇಕು. ಆಮೇಲೆ ಲಕ್ಷ್ಮೀದೇವಿ ಅನುಗ್ರಹ ಆಗಬೇಕು. ಅವಾಗೇನಾಗತ್ತೆ? ಈ ಜೀವಾತ್ಮ ಅನ್ನುವಂಥ ಕೆಟ್ಟ ಗುಬ್ಬಿ ರಾಜಹಂಸ ಆಗತ್ತೆ. ಆಮೇಲೆ ಏನು ಮಾಡಬೇಕು? ಒಳಗೆ ಹೊರಗೆ ಒಂದಾಗಬೇಕು. ಎಲ್ಲ ಕಡೆ ಇರುವ ಪರಮಾತ್ಮನೇ ನನ್ನೊಳಗೂ ಇದ್ದಾನೆ ಅಂತ ತಿಳುವಳಿಕೆ ಬಂದು ನಾವು ಅಹಂಕಾರ ಹೋಗಿ ನಾವು ಬಯಲಾಗಬೇಕು. ಆಮೇಲೆ ಒಳಗಡೆ ನಮಗೆ ಆ ಜ್ಞಾನದ ಬೆಳಕು ಯಾವಾಗ ಕಾಣಿಸುತ್ತೆ? ಆವಾಗ ಪುರಂದರ ವಿಠಲನ ದಯವಾಗೋ ತನಕ. ಇದೆಲ್ಲ ಯಾವಾಗ ಆಗುತ್ತೆ? ಆ ಪುರಂದರ ವಿಠಲನ ದಯದಿಂದ ಆಗತ್ತೆ. ಅಂದರೆ ಮೊದಲನೇ ಲೈನ್ ಲಾಸ್ಟ್ ಲೈನ್ ನಾವು ತಗೊಂಡ್ರೆ, ಸುಲಭವಲ್ಲವೋ ಮಹದಾನಂದ ತನ್ನೊಳಗೆ ತಾನು ತಿಳಿಯೋ ತನಕ ಗುರುದಯದಿಂದ ಪುರಂದರ ವಿಠಲನ ದಯವಾಗೋ ತನಕ. ಅಂದರೆ ಗುರು ಇವರ ಕರುಣೆ ಯಾವಾಗ ನಮ್ಮ ಮೇಲಾಗುತ್ತೆ ಆವಾಗ ನಮಗೆ ಈ ಸಾಧನಾ ಮಾರ್ಗದಲ್ಲಿ ಮುಂದೆ ಹೋಗಿ ಆ ಭಗವಂತನ ಕಾಣಕ್ಕೆ ಸಾಧ್ಯ ಆಗುತ್ತೆ ಅಂತ ಈ ಮುಂಡಿಗೆನಲ್ಲಿ ಒಗಟಿನ ರೀತಿಯಲ್ಲಿ ಪುರಂದರದಾಸರು ಎಲ್ಲ ವಿವರಿಸಿದ್ದಾರೆ. ಮತ್ತು ಈ ವಿವರಣೆ, ಈ ಅರ್ಥ ಎಲ್ಲ ನಾನು ಪುರಂದರ ಸಾಹಿತ್ಯ ದರ್ಶನ ಸಂಪುಟ 2 ಆಧ್ಯಾತ್ಮ ದರ್ಶನ ಈ ಪುಸ್ತಕದಿಂದ ಹೇಳಿದ್ದೇನೆ. ಇದು ಪ್ರೊಫೆಸರ್ ಸಾಕ್ರೂರ್ ರಾಮಚಂದ್ರ ರಾವ್ ಅವರು ಬರೆದಿರುವಂತಹ ಪುಸ್ತಕ. ಕೇಳಿದವರಿಗೆಲ್ಲ ಅನಂತ ಧನ್ಯವಾದಗಳು. ಈ ನಿಟ್ಟಿನಲ್ಲಿ ನಮಗೆ ಸಾಧನೆ ಮಾಡ್ಕೊಳ್ಳೋಕ್ಕೆ ಆಗಲಿ ಅಂತ ಆ ಭಗವಂತನಲ್ಲಿ ನಾನು ಬೇಡ್ಕೊತಾ ಇದ್ದೀನಿ. ಕಾಯೇನ ವಾಚ ಮನಸೇಂದ್ರಿಯೈವ ಬುದ್ಧಾತ್ಮನಾವ ಪ್ರಕೃತಿ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.